ಸಿಂಹರಾಶಿ ಈ ದಿವಸ ಆಹಾರ ಬಹಳ ಮಿತವಾಗಿರಲಿ. ರಸ್ತೆ ಬದಿಯಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚು ನಷ್ಟ ಸಂಭವಿಸ್ತಕ್ಕಂಥದ್ದು. ತುಂಬ ಶ್ರಮದಾಯಕವಾದಂತಹ ದಿವಸ ಇದು ಅಂತ ಹೇಳಬೇಕಾಗತ್ತೆ. ಹಿರಿಯರ ಸಲಹೆ ನಿಮಗೆ ಪ್ರಯೋಜನಕಾರಿಯಾಗಿದೆ. ಹಾಗಾಗಿ ದೊಡ್ಡವರ ಮಾತಿಗೆ ಬೆಲೆಯನ್ನು ಕೊಡಿ, ದೊಡ್ಡವರು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳಿ ಅನ್ನುವಂಥದ್ದು. ನಿಮಗೆ ಸಂಬಂಧ ಪಡದೇ ಇರತಕ್ಕಂತಹ ಕೆಲಸಗಳಲ್ಲಿ ಭಾಗಿಗಳಾಗ್ತೀರಿ, ಅವಮಾನ ಮಾಡಿಕೊಳ್ತೀರಿ. ನಿಮಗೆ ಬೇಕಾ ಅನ್ನುವಂಥದ್ದಾಗತ್ತೆ. ಸಂಘ ಸಂಸ್ಥೆಗಳಾಗ್ಬೋದು, ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗ್ಬೋದು, ರಾಜಕೀಯ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಮನಸೋ ಇಚ್ಛೆ ನೀಡಬೇಡಿ. ಅದೇ ದೊಡ್ಡ ಪ್ರಮಾದವಾಗುತ್ತೆ. ನಾಳೆ ದೊಡ್ಡ ಸಂಕಷ್ಟಕ್ಕೆ ದಾರಿಯಾಗತ್ತೆ. ಯೋಚನೆ ಇರಲಿ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಯಾರ ಜಾತಕ ಶುದ್ಧವಾಗಿಲ್ಲ ಅಂಥವರು ಸಂತಾನಾಪೇಕ್ಷಿಗಳಾಗಿದ್ದಲ್ಲಿ ಅಶುಭ ಫಲವನ್ನು ನೋಡಬೇಕಾಗತ್ತೆ. ಮನಸ್ಸಿಗೆ ನೋವಾಗ್ತಕ್ಕಂತಹ ಪರಿಸ್ಥಿತಿ. ಸ್ತ್ರೀ ಶಾಪ ನಿಮ್ಮನ್ನು ಕಾಡಬಹುದು. ಜಾತಕವನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಬೇರೆಯವರಿಗೆ ಹಿಂಸೆಯನ್ನು ಕೊಟ್ಟು, ತೊಂದರೆಯನ್ನು ಕೊಟ್ಟು, ಅಧಿಕಾರದಿಂದ ಭಯ ಬೀಳಿಸಿ ನಿಮ್ಮ ಕೆಲಸವನ್ನು ನೀವು ಮಾಡಿಸ್ಕೊಳ್ಬೇಡಿ. ಅದು ನಿಮಗೆ ಶ್ರೇಯಸ್ಸಲ್ಲ, ಊರ್ಜಿತ ಆಗೋದಿಲ್ಲ ಅನ್ನುವಂಥದ್ದು. ಹೊಸ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಅವಕಾಶಗಳು ಒದಗಿ ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಲಾಭವಾಗುತ್ತೆ. ವಿಶೇಷವಾಗಿ ಏಕನಕ್ಷತ್ರ ಏಕರಾಶಿಯವರಿಗೆ ತೊಂದರೆಯಾಗ್ತಕ್ಕಂಥದ್ದು. ಬಹಳ ಮಂಗಳಕರವಾದಂತಹ ದಿವಸ ಅಂತ ನೀವೇನೋ ಅಂದುಕೊಳ್ತೀರಿ, ಆದರೆ ಕೊನೆಯ ಫಲಿತಾಂಶವನ್ನು ನೋಡಿದಾಗ ಆಶ್ಚರ್ಯ, ಬೇಸರ, ನೋವು ಆಗ್ತಕ್ಕಂಥದ್ದು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಉಸಿರಾಟಕ್ಕೆ ತೊಂದರೆ, ಶ್ವಾಸಕೋಶದ ತೊಂದರೆ ಇರತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಯಾರಿಗೂ ಯಾವ ವಿಷಯದಲ್ಲೂ ಆಶ್ವಾಸನೆ, ಭರವಸೆಗಳನ್ನು ಕೊಡಬೇಡಿ. ನಿಮ್ಮ ಹತ್ರ ಅದನ್ನು ಈಡೇರಿಸೋದಕ್ಕೆ, ನೆರವೇರಿಸೋದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ. ಯಾಕೆ ಮಾತು ಕೊಟ್ಟು ಮಾತಿಗೆ ಕದಿಯುವಂಥದ್ದು, ವಚನ ಭ್ರಷ್ಟರಾಗ್ತಕ್ಕಂಥದ್ದು, ಅವಮಾನ ಮಾಡಿಕೊಳ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಸ್ವಾರ್ಥಕ್ಕೋಸ್ಕರವಾಗಿ ಕೆಲಸವನ್ನು ಮಾಡ್ತೀರಿ, ಬೇರೆಯವ್ರನ್ನ ದುರುಪಯೋಗ ಮಾಡ್ಕೊಳ್ತೀರಿ ಅನ್ನುವಂತಹ ಆಕ್ಷೇಪಣೆ ನಿಮ್ಮ ಮೇಲೆ ಬರಬಹುದು. ಇದು ಸತ್ಯವೇ ಆಗಿದ್ದರೆ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಶೀತ ಸಂಬಂಧಿಯಾದಂತಹ ಕೆಲವು ಸಮಸ್ಯೆಗಳು ನಿಮಗೆ ಅಡ್ಡಿಯಾಗಬಹುದು. ಮನೆಯಲ್ಲಿ ಅತಿಥಿಗಳು ಯಾರೋ ಬರ್ತಾರೆ ಅಂತ ಹೇಳಿ ಕಾದು 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 ಬೇಸರವಾಗುತ್ತೆ. ಆಮೇಲೆ ನಿಮಗೆ ಬಹಳ ಕೋಪವೂ ಕೂಡ ಅದರಿಂದ ಕೆರಳತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ವ್ಯವಹಾರದಲ್ಲಿ ಈ ದಿವಸ ಯಾವುದೇ ರೀತಿಯ ಶುಭ ಅನ್ನುವಂಥದ್ದಿಲ್ಲ. ಅಧಿಕಾರಿ ವರ್ಗದವರಿಗೆ ಸಹಕಾರ, ಸಹಾಯ ಸಿಕ್ಕದಲ್ಲೇ ತೊಂದರೆಯಾಗುತ್ತೆ. ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಯಾವ ಕಾರಣಕ್ಕೂ ಸಹಕರಿಸೋದಿಲ್ಲ. ಅದು ಬಹಳ ದೊಡ್ಡ ತೊಂದರೆಯಾಗತ್ತೆ. ಆತ್ಮವಿಶ್ವಾಸವೇ ನಿಮ್ಮೆಲ್ಲ ಕೆಲಸಗಳಿಗೆ ಸ್ಫೂರ್ತಿದಾಯಕ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನಿದೆ ಅದರಿಂದಲೇ ನಿಮಗೆಲ್ಲ ಕೆಲಸಗಳು ಕೂಡ ಈಡೇರ್ತಕ್ಕಂಥದ್ದು. ಕುಟುಂಬದಲ್ಲಿ ಈ ಪ್ರತಿನಿತ್ಯವೂ ಕೂಡ ಒಂದಿಲ್ಲ ಒಂದು ಸಮಸ್ಯೆ ಇದೆ ಅನ್ನುವಂತಹ ವಿಚಾರ ಮನಸ್ಸಿಗೆ ಈ ದಿವಸ ತುಂಬ ಬೇಸರವಾಗ್ತಕ್ಕಂಥದ್ದು. ಸಮೂಹದಿಂದ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, ಅದರಿಂದ ನಿಮಗೆ ಅನುಕೂಲ ಆಗುವಂಥದ್ದು. ಕಬ್ಬಿಣ ವ್ಯಾಪಾರಿಗಳಿಗೆ ಲಾಭ ಇದೆ, ಆದರೆ ಅಷ್ಟೇ ತೊಂದರೆಯೂ ಕೂಡ ಇರುವಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.